ಇದ್ದಕ್ಕಿದ್ದಂತೆ ಮಾವಿನ ಹಣ್ಣಿನ ಸಿಹಿಕರಣೆಯೊಳಗಡೆ ಬಾಲಕ ಬಿದ್ದು ಹೋದ. ಕ್ಷಣದಲ್ಲೇ ಕತ್ತಲೆ ಆವರಿಸುತ್ತೆ. ಮನೆ ಮಂದಿಗೆ ಅರಿವಾಗುವಷ್ಟರಲ್ಲಿ ಅಘಟಿತ ಘಟನೆ ನಡೆದು ಬಿಡುತ್ತೆ. ಕಡಾಯದಿಂದ ಬಾಲಕನನ್ನ ಹೊರಗೆ ತೆಗಿತಾರೆ. ಆದರೆ ದೇಹ ನಿಶ್ಚಲ, ಉಸಿರು ಇಲ್ಲ, ಕಣ್ಣು ಮುಚ್ಚಿದೆ. ಅವನ ತಾಯಿ ಭೂಮಿಗೆ ಉರುಳಿ ಬೀಳ್ತಾಳೆ. ಅಯ್ಯೋ ನನ್ನ ಮಗ ಅಂತ ಅಳ್ತಾಳೆ. ದೇಸಾಯಿಯವರ ಹೃದಯ ಒಡೆದು ಹೋಗುತ್ತೆ. ಆನಂದದ ಮನೆ ಶೋಕದ ಮಂಟಪವಾಗುತ್ತೆ. ಅಷ್ಟರಲ್ಲಿ ಪೂಜೆಗೆ ಸಿದ್ಧರಾಗ್ತಾ ಇದ್ದ ಗುರುಸಾರ್ವಭೌಮರಿಗೆ ಈ ವಿಚಾರ ತಿಳಿಯುತ್ತೆ. ಶಿಷ್ಯ ಬಂದು ನಡುಗುವ ಧ್ವನಿಯಲ್ಲಿ ಹೇಳ್ತಾನೆ, ಸ್ವಾಮಿ, ದೇಸಾಯಿಯವರ ಮಗ ಸಿಹಿಕರಣೆಯಲ್ಲಿ ಬಿದ್ದು ಪ್ರಾಣ ಬಿಟ್ಟ. ಆಗ ಗುರುಗಳು ಕ್ಷಣಕಾಲ ಮೌನವನ್ನು ವಹಿಸ್ತಾರೆ, ಕಣ್ಣು ಮುಚ್ಚುತ್ತಾರೆ. ಅವರ ಹೃದಯದಲ್ಲಿ ಪರಮಾತ್ಮನನ್ನು ಧ್ಯಾನ ಮಾಡ್ತಾರೆ. ಕೂಡಲೇ ಮಂದಹಾಸವನ್ನು ಬೀರ್ತಾರೆ. ಬಾಲಕನನ್ನು ಇಲ್ಲಿ ಕರೆದುಕೊಂಡು ಬನ್ನಿ ಅಂತ ಶಾಂತವಾಗಿ ಹೇಳ್ತಾರೆ. ಮೃತ ದೇಹವನ್ನು ಗುರುರಾಯರ ಎದುರು ತಂದು ಮಲಗಿಸ್ತಾರೆ. ಸುತ್ತಲೂ 1000 ಕಣ್ಣುಗಳು ನೋಡ್ತಾ ಇವೆ. ಕಣ್ಣೀರಿನ ಸಾಗರವೇ ಸುತ್ತಲೂ ಕಾಣಿಸ್ತಾ ಇದೆ.